ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ. ಮುರಳಿಯ ದಿನಾಂಕ 18/7/2025. ಬೆಳಗಿನ ತರಗತಿ 28/3/1968. ಮಧುರ ಮಕ್ಕಳೇ, ಸ್ತುತಿ, ನಿಂದನೆ, ಮಾನ, ಅಪಮಾನ, ಸುಖ ದುಃಖ ಎಲ್ಲದರಲ್ಲೂ ಸಂತುಷ್ಟವಾಗಿ ಇರಬೇಕು. ಅದೇ ಚೆನ್ನಾಗಿರುತ್ತದೆ. ಇಲ್ಲಿ ಸ್ತುತಿ ನಿಂದನೆ ಎರಡೂ ಇದೆ, ಆದರೆ ಅಲ್ಲಿ ಎರಡೂ ಇರುವುದಿಲ್ಲ. ಸತ್ಯಯುಗದಲ್ಲಿ ಯಾವ ಕೆಟ್ಟ ಕೆಲಸವೂ ಮಾಡುವುದಿಲ್ಲ. ಈ ಸಮಯವೇ ಈ ಎಲ್ಲ ಮಾತುಗಳು ಎದುರಿಗೆ ಬರುತ್ತದೆ. ಆದ್ದರಿಂದಲೇ ತಂದೆ ನಾವು ಮಕ್ಕಳಿಗೆ ರಾಜಯೋಗದ ಜ್ಞಾನವನ್ನು ಕೊಡುತ್ತಾರೆ. ಆತ್ಮಿಕ ತಂದೆ ಹಾಗೂ ಜೀವಾತ್ಮರುಗಳ ಸಂಬಂಧ ಇದಾಗಿದೆ. ಜೀವಾತ್ಮರುಗಳಿಗೆ ತಮ್ಮದೇ ಆದಂತಹ ಶರೀರ ಇದೆ. ತಂದೆಗೆ ತನ್ನದೇ ಆದಂತಹ ಶರೀರ ಇಲ್ಲ. ಬೇಹದ್ದಿನ ತಂದೆ ಹಾಗೂ ಜೀವಾತ್ಮರುಗಳಿದ್ದೇವೆ. ಶಿವ ತಂದೆಗೆ ಜೀವಾತ್ಮ ಎಂದು ಕರೆಯುವುದಿಲ್ಲ. ತಂದೆ ಹೇಳುತ್ತಿದ್ದಾರೆ, ಇದು ನನ್ನ ಶರೀರವೂ ಅಲ್ಲ, ಇದು ಅವರ ಶರೀರವೂ ಅಲ್ಲ. ತಂದೆ ಹೇಳುತ್ತಾರೆ, ಈ ಆತ್ಮ 84 ಜನ್ಮಗಳನ್ನು ಪಡೆದುಕೊಂಡಿದೆ. ತನ್ನನ್ನು ಪತಿತ ಎಂದು ಯಾರು ತಿಳಿದುಕೊಳ್ಳುತ್ತಾರೆ, ಆ ಆತ್ಮಗಳೊಂದಿಗೆ ತಂದೆ ಮಾತನಾಡುತ್ತಾರೆ. ಮನುಷ್ಯರು ಪ್ರತಿಯೊಂದು ಮಾತಿನಲ್ಲೂ ಬುದ್ಧಿಹೀನರು, ದಡ್ಡರಾಗಿದ್ದಾರೆ. ತಂದೆ ಸಿದ್ಧ ಮಾಡಿ ತಿಳಿಸುತ್ತಿದ್ದಾರೆ, ನೀವು ಸಂಪೂರ್ಣ ತಮೋಪ್ರಧಾನರಾಗಿದ್ದೀರಿ. ಯಾರನ್ನಾದರೂ ಪತಿತ ಎಂದು ಹೇಳಿದಾಗ ಸಿಟ್ಟಾಗುತ್ತಾರೆ. ಪತಿತತನದ ಅರ್ಥವೇ ತಿಳಿದುಕೊಂಡಿಲ್ಲ. ತಂದೆ ಹೇಳುತ್ತಾರೆ, ನೀವು ಎಷ್ಟೊಂದು ಮುಳ್ಳುಗಳಾಗಿದ್ದೀರಿ, ಮಂಗಗಳಾಗಿದ್ದೀರಿ. ನೀವು ಅನ್ಯರಿಗೆ ತಿಳಿಸಿಕೊಡುತ್ತೀರಿ ಅಂದಾಗ ಅದರ ಅರ್ಥವು ನೀವು ಮಕ್ಕಳಿಗೆ ಗೊತ್ತಿದೆ. ಹೊಸಬರು ಯಾರೇ ಬಂದರೂ ತಕ್ಷಣ ಈ ರೀತಿ ಹೇಳುವುದಲ್ಲ. ಮೊದಲು ಅವರನ್ನು ಕೂರಿಸಬೇಕು. ಅವರಿಗೆ ಜ್ಞಾನದ ಮಾತುಗಳನ್ನು ಕೇಳಲು ಬಂದಿದ್ದಾರೆನೆಂದು ಕೇಳಬೇಕು. ಜ್ಞಾನ ಅಂದರೆ ಏನು ಅವರಿಗೆ ಗೊತ್ತೇ ಇಲ್ಲ. ಭಕ್ತರು ಜ್ಞಾನವನ್ನು ಬಯಸುತ್ತಾರೆ, ಏಕೆಂದರೆ ಜ್ಞಾನದಿಂದಲೇ ಸದ್ಗತಿಯಾಗುತ್ತದೆ. ಆದರೆ ಜ್ಞಾನ ಯಾರಿಗೂ ಗೊತ್ತಿಲ್ಲ. ಶಾಸ್ತ್ರಗಳನ್ನೇ ಜ್ಞಾನ ಎಂದು ತಿಳಿದುಕೊಂಡಿದ್ದಾರೆ. ಇಲ್ಲಿ ಈಶ್ವರನ ಜ್ಞಾನ ತಿಳಿಸುತ್ತಾರೆ ಎನ್ನುವುದು ಅವರಿಗೆ ಗೊತ್ತಿಲ್ಲ. ಜ್ಞಾನಸಾಗರ ತಂದೆಯಾಗಿದ್ದಾರೆ. ತಂದೆ ಸಂಪೂರ್ಣ ಹೊಸ ಮಾತನ್ನು ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಭಗವಂತ ತಂದೆ ಬಂದಿದ್ದಾರೆ ನಾವು ಮಕ್ಕಳಿಗೆ ಆಸ್ತಿಯನ್ನು ಕೊಡುವುದಕ್ಕೋಸ್ಕರ. ಇಷ್ಟು ಬುದ್ಧಿಯಲ್ಲಿ ಜ್ಞಾನ ಕುಳಿತರೂ ಸಹ ಆಗ ಎಲ್ಲವನ್ನೂ ತಿಳಿದುಕೊಳ್ಳುತ್ತೇವೆ. ಲಕ್ಷ್ಮೀನಾರಾಯಣರ ಚಿತ್ರ ಪ್ರತಿಯೊಂದು ಮಂದಿರದಲ್ಲಿಯೂ ಇದೆ, ಆದರೆ ತಿಳಿಸಿಕೊಡುವಂಥವರು ಯಾರೂ ಇಲ್ಲ. ಈಗ ನೀವು ಎಲ್ಲರಿಗೂ ತಿಳಿಸಿಕೊಡಿರಿ. ಶಿವ ತಂದೆ ಎಲ್ಲರ ತಂದೆಯಾಗಿದ್ದಾರೆ ಹಾಗೂ ನಿರಾಕಾರ ಆಗಿದ್ದಾರೆ. ಭಗವಂತ ಬ್ರಹ್ಮ, ವಿಷ್ಣು, ಶಂಕರರ ಮೂಲಕ ಸ್ಥಾಪನೆ, ವಿನಾಶ, ಪಾಲನೆಯನ್ನು ಮಾಡಿಸುತ್ತಾರೆ. ಬ್ರಹ್ಮನ ಮೂಲಕ ಸ್ಥಾಪನೆ ಎಂದು ಬರೆಯಲಾಗಿದೆ. ತ್ರಿಮೂರ್ತಿಗಳು ಇದ್ದಾರಲ್ಲವೇ, ಬ್ರಹ್ಮ ಸ್ಥಾಪನೆ ಮಾಡುವುದಕ್ಕೋಸ್ಕರ ಇದ್ದಾರೆ. ಹಾಗೂ ಅನ್ಯ ಸ್ಥಳಗಳಲ್ಲಿ ಎಲ್ಲಿ ಹೋಗುತ್ತಾರೆ? ಬಂತನೂ ಸಹ ಸ್ಥಾಪನೆ ಮಾಡುವುದಕ್ಕಾಗಿ ಇಲ್ಲಿ ಸಾಕಾರ ಜಗತ್ತಿಗೆ ಬರಬೇಕಾಗುತ್ತದೆ. ಸಾಕಾರ ಜಗತ್ತಿನಲ್ಲಿಯೇ ಸ್ಥಾಪನೆ ಮಾಡಬೇಕಾಗುತ್ತದೆ. ಸೃಷ್ಟಿ ಚಕ್ರ ತಿರುಗುತ್ತಲೇ ಇದೆ. ತೀಕ್ಷ್ಣ ಬುದ್ಧಿಯುಳ್ಳಂತಹ ಮನುಷ್ಯರು ತಿಳಿದುಕೊಳ್ಳುತ್ತಾರೆ. 5000 ವರ್ಷಗಳ ನಂತರ ಎಲ್ಲರೂ ಬರಬೇಕಾಗುತ್ತದೆ. ಏನೆಲ್ಲ ವಸ್ತುಗಳು ಈಗ ಇದ್ದಾವೆ ಎಲ್ಲವೂ ಸಹ ಹಾಳಾಗಿದೆ. ಪ್ರತಿ 5000 ವರ್ಷಗಳಿಗೊಮ್ಮೆ ಈ ರೀತಿ ಆಗುತ್ತದೆ. ಹೇಗೆ ಕೇಳುತ್ತಾರೆ, ಯಾವ ವಸ್ತು ಹಾಳಾಗುತ್ತದೆ ಅದು ಮತ್ತೆ ಹೇಗೆ ಪುನರಾವರ್ತನೆಯಾಗುತ್ತದೆ, ಮತ್ತೆ ಹೇಗೆ ಬರುತ್ತದೆ ಎಂದು ಬಹಳ ಪ್ರಶ್ನೆ ಮಾಡುತ್ತಾರೆ. ಮುಖ್ಯ ಮಾತು ಲೌಕಿಕ ತಂದೆ ಪಾರಲೌಕಿಕ ತಂದೆಯ ಬಗ್ಗೆ ಇದೆ. ಲೌಕಿಕ ತಂದೆ ಇದ್ದರೂ ಸಹ ಪಾರಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ. ಏಕೆಂದರೆ ರಾವಣನ ರಾಜ್ಯದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ. ದುಃಖದಲ್ಲಿಯೇ ಭಗವಂತನನ್ನು ಕೂಗಿ ಕರೆಯುತ್ತಾರೆ. ಅಲ್ಲಿ ದುಃಖದ ಹೆಸರೇ ಇರುವುದಿಲ್ಲ. ಯಾವಾಗ ಇಲ್ಲಿ ಯಾರಾದರೂ ಬಂದರೆ
ಅರ್ಧ ಮುಕ್ಕಾಲು ಗಂಟೆ ಜ್ಞಾನವನ್ನು ತಿಳಿಸಿಕೊಡುತ್ತೇವೆ. ಚಿತ್ರ ಪ್ರದರ್ಶನ, ಮ್ಯೂಸಿಯಂಗಳಲ್ಲಿ ಇಷ್ಟೊಂದು ಜ್ಞಾನ ಹೇಳಲು ಆಗುವುದಿಲ್ಲ. ಮೊದಲ ಮಾತು ತಂದೆಯ ಬಗ್ಗೆ ತಿಳಿಸುವುದಾಗಿದೆ. ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಇಲ್ಲಿ ನಾವು ಇವರಂತೆ ಅಂದರೆ ಲಕ್ಷ್ಮೀನಾರಾಯಣರಂತೆ ಆಗುತ್ತೇವೆ. ಜ್ಞಾನ ತಿಳಿಸುವುದು ಬಹಳ ಸಹಜವಾಗಿದೆ. ಎಲ್ಲಿ ತನಕ ತಂದೆಯ ಬಗ್ಗೆ ತಿಳಿಸಿಕೊಡುವುದಿಲ್ಲ ಅಲ್ಲಿಯ ತನಕ ಅವರ ಬುದ್ಧಿಯಲ್ಲಿ ಯಾವ ಜ್ಞಾನವೂ ಕುಳಿತುಕೊಳ್ಳುವುದಿಲ್ಲ. ಯಾರು ವ್ಯತ್ಯಾಸವನ್ನು ತಿಳಿಸಿಕೊಡುತ್ತಾರೆ ಅವರಿಗೆ ತಂದೆಯ ಪರಿಚಯ ಇದೆ. ನಾವು ತಂದೆಯ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಅವಶ್ಯವಾಗಿ ಸ್ವರ್ಗದ ಮಾಲೀಕರಾಗಿದ್ದೇವೆ. ಒಂದು ವೇಳೆ ಏನನ್ನೂ ತಿಳಿದುಕೊಳ್ಳಲಿಲ್ಲ ಎಂದರೆ ಆಗ ನಾವು ಸ್ವರ್ಗದಲ್ಲಿ ಬರುವುದಿಲ್ಲ ಎನ್ನುವುದು ಗೊತ್ತಾಗುತ್ತದೆ. ಸ್ವರ್ಗದ ಹಾಗೆ ಇರುವುದಿಲ್ಲ. ಸ್ವರ್ಗದ ರೀತಿ ಇರಬೇಕು ಎಂದರೆ ಅವಶ್ಯವಾಗಿ ಇಲ್ಲಿ ಸಂಗಮ ಯುಗಕ್ಕೆ ಬರಬೇಕು. ಸತ್ಯಯುಗ ತ್ರೇತಾಯುಗಕ್ಕಿಂತಲೂ ಸಹ ಜಾಸ್ತಿ ದ್ವಾಪರ ಕಲಿಯುಗದಲ್ಲಿ ಆತ್ಮರುಗಳು ಬಹಳ ಇದ್ದಾರೆ. ಇಲ್ಲಿ 3-4 ಜನ ಮಕ್ಕಳಿಗೆ ಜನ್ಮ ಕೊಡುತ್ತಾರೆ. ಬಹಳ ವೃದ್ಧಿಯಾಗುತ್ತದೆ ಎಲ್ಲವೇ ಒಳ್ಳೆಯದು. ತಂದೆಯನ್ನು ನೆನಪು ಮಾಡಿರಿ. ತಂದೆ ಹೇಳುತ್ತಿದ್ದಾರೆ, ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ನಿಮ್ಮ ಬುದ್ಧಿ ಶಿವ ತಂದೆಯ ಕಡೆಗೆ ಹೋಗಬೇಕು. ಪರಮಧಾಮವೇ ನೆನಪಿಗೆ ಬರಬೇಕು. ಮಕ್ಕಳಿಗೆ ಗೊತ್ತಿದೆ ಶಿವ ತಂದೆ ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ. ನೀವು ಚಾರ್ಟಿನಲ್ಲಿ ಬರೆಯಬಹುದು, ನಾನು ತಂದೆಯ ಸಮ್ಮುಖದಲ್ಲಿ ಎಷ್ಟು ಸಮಯ ಓದುತ್ತಿದ್ದೇನೆ. ನೀವು ಇಲ್ಲಿ ಸಮ್ಮುಖದಲ್ಲಿ ಕುಳಿತುಕೊಂಡಿದ್ದೀರಿ. ತಂದೆ ಮಕ್ಕಳಿಗೆ ಓದಿಸುತ್ತಿದ್ದಾರೆ. ಸಮ್ಮುಖದಲ್ಲಿ ಕುಳಿತರೂ ಕೂಡ ಬುದ್ಧಿ ಹೊರಗಡೆ ಆ ಕಡೆ ಈ ಕಡೆ ಹೋಗುತ್ತಿದೆ ಎಂದರೆ ಅರ್ಥ ನಿಮ್ಮ ಬುದ್ಧಿಯಲ್ಲಿ ಯೋಗ ಇಲ್ಲ. ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯ ನೆನಪಿನಲ್ಲಿ ಇದ್ದೀರಾ? ಎಷ್ಟು ನಿಶ್ಚಯವಾಗಿದೆ. ನಾವು ತಂದೆಯೊಂದಿಗೆ ಓದುತ್ತಿದ್ದೇವೆ ಎನ್ನುವ ನಿಶ್ಚಯ ಯಾರಿಗೆ ಆಗಿದೆ? ಅನ್ಯರಿಗೆ ಓದಿಸುತ್ತೇವೆ. ನಿಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರವೇ ಎಲ್ಲರೂ ಏನಾದರೂ ಒಂದು ಕಾರ್ಯವನ್ನು ಮಾಡುತ್ತಾರೆ. ಇಲ್ಲಿ ಕೇವಲ ನೀವು ಮಕ್ಕಳು ತಿಳಿದುಕೊಳ್ಳುವುದಾಗಿದೆ. ಶ್ರೀಮತದನುಸಾರವಾಗಿ ನಾವು ಎಷ್ಟೊಂದು ಶ್ರೇಷ್ಠ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ನೀವು ಮಕ್ಕಳಿಗೆ ಚಿಂತೆ ಇರಬೇಕಲ್ಲವೇ? ತಂದೆ ಹೇಳುತ್ತಿದ್ದಾರೆ, ನೀವು ಕಲ್ಪಕಲ್ಪಕ್ಕೂ ಅದ್ಭುತವನ್ನು ಮಾಡಿ ತೋರಿಸುವವರಾಗಿದ್ದೀರಿ. ನಿಮ್ಮ ಪಾತ್ರ ಇದೆ. ಎಷ್ಟೊಂದು ಖುಷಿ ಆಗುತ್ತದೆ. ನಾಟಕ ಹೇಗೆ ಬಹಳ ಚೆನ್ನಾಗಿ ಮಾಡಲ್ಪಟ್ಟಿದೆ. ಕೆಲವರು ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ. ಈ ಸಮಯದಲ್ಲಿ ಯಾರನ್ನು ಒಳ್ಳೆಯ ಮಕ್ಕಳು ಎಂದು ಎಣಿಕೆ ಮಾಡಲಾಗುತ್ತದೆ ಅವರಿಗಿಂತಲೂ ಸಹ ನೀವು ಇನ್ನೂ ಒಳ್ಳೆಯವರು ಆಗಬೇಕು. ಇದು ಸಹ ಮಕ್ಕಳಿಗೆ ಗೊತ್ತಿದೆ. ನಾವು ಹೊಸ ಜಗತ್ತಿನ ಮಾಲೀಕರಾಗುತ್ತೇವೆ. ಗಾಯನವೂ ಇದೆ. ನಿಂದೆ, ಸ್ತುತಿ, ಮಾನ, ಅಪಮಾನ, ಸುಖ, ದುಃಖ ಎಲ್ಲದರಲ್ಲಿಯೂ ಸಂತುಷ್ಟರಾಗಿ ಮುಂದೆ ಹೋಗುವುದು ಬಹಳ ಚೆನ್ನಾಗಿ ಇರುತ್ತದೆ. ಇಲ್ಲಿ ನಿಂದನೆ, ಸ್ತುತಿ ಎರಡೂ ಇದೆ. ಸತ್ಯಯುಗದಲ್ಲಿ ಈ ಎರಡು ಇರುವುದಿಲ್ಲ. ಸತ್ಯಯುಗದಲ್ಲಿ ಯಾವ ಕೆಟ್ಟ ಕೆಲಸವೂ ಮಾಡುವುದಿಲ್ಲ. ಈ ಸಮಯವೇ ಈ ಎಲ್ಲ ಮಾತುಗಳು ಎದುರಿಗೆ ಬರುತ್ತದೆ. ಅಲ್ಲಿ ಇಂತಹ ಮಾತುಗಳು ಇರುವುದಿಲ್ಲ. ಮಾನ ಅಪಮಾನದ ಮಾತೂ ಇಲ್ಲ. ಆದ್ದರಿಂದ ಈಗ ತಂದೆ ನಾವು ಮಕ್ಕಳಿಗೆ ರಾಜಯೋಗದ ಜ್ಞಾನವನ್ನು ಕೊಡುತ್ತಿದ್ದಾರೆ. ಯಾರು ಇಲ್ಲಿದ್ದಾರೆ ಅವರು ಅಲ್ಲಿಂದಲೂ ಹೊರಗೆ ಬರುತ್ತಾರೆ. ನಿಶ್ಚಯ ಇದೆಯಲ್ಲವೇ? ನಿಶ್ಚಯ ಇದೆ ಎಂದಾಗ ಉಮಂಗ ಉತ್ಸಾಹವೂ ಇರುತ್ತದೆ. ನೀವು ಖುಷಿಯಿಂದ ಇರಬೇಕು. ತಂದೆಯೂ ಸಹ ಖುಷಿಯಾಗಿದ್ದಾರೆ ಅಂದ ಮೇಲೆ ಮಕ್ಕಳು ಸಹ ಖುಷಿಯಾಗಿರುತ್ತಾರೆ. ಅಜ್ಞಾನ ಕಾಲದಲ್ಲೂ ಸಹ ಇದೆಯಲ್ಲವೇ? ಮಕ್ಕಳು ಬಹಳ ಚೆನ್ನಾಗಿ ಓದಿದರೆ ತಂದೆಗೆ ಬಹಳ ಖುಷಿಯಾಗುತ್ತದೆ. ಚೆನ್ನಾಗಿ ಓದಲಿಲ್ಲ ಎಂದರೆ ಆಗ ತಂದೆಯೂ ತಿಳಿದುಕೊಳ್ಳುತ್ತಾರೆ. ಕಲ್ಪಕಲ್ಪಕ್ಕೂ ಮಕ್ಕಳು
ಇದೇ ರೀತಿ ಓದುತ್ತಿದ್ದರು. ಅದರ ಖುಷಿಯ ಅನುಭವ ಆಗುವುದಿಲ್ಲ. ಆದರೂ ಸಹ ಮಕ್ಕಳಿಗೆ ಪುರುಷಾರ್ಥವನ್ನು ಮಾಡಿಸಲಾಗುತ್ತದೆ. ನಿಮ್ಮನ್ನು ಶ್ರೇಷ್ಠ ಮಟ್ಟಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ 2 ಇಂಜಿನ್ ನೀವು ಮಕ್ಕಳಿಗೆ ಸಿಕ್ಕಿದೆಯಲ್ಲವೇ? ಇದು ಸಂಗಮ ಯುಗ ಆಗಿದೆ. ನಾವು ಮಕ್ಕಳಿಗೆ ತಂದೆ ತಿಳಿಸುತ್ತಿದ್ದಾರೆ, ಮಕ್ಕಳೇ, ಸಮಯ ಬಹಳ ಕಡಿಮೆ ಇದೆ. ತಂದೆ ಬಂದಿರುವುದೇ ಸೃಷ್ಟಿಯನ್ನು ಪರಿವರ್ತನೆ ಮಾಡುವುದಕ್ಕೋಸ್ಕರ. ಈಗ ಎಲ್ಲ ತಯಾರಿಗಳು ನಡೆಯುತ್ತಿದೆ. ಅದಕ್ಕೆ ಗಾಯನವೇ ಇದೆ. ಬಹಳ ಸಮಯ ಕಳೆದು ಹೋಗಿದೆ. ಇನ್ನು ಸ್ವಲ್ಪ ಸಮಯ ಮಾತ್ರ ಉಳಿದಿದೆ. ನೀವು ಪ್ರಾಕ್ಟಿಕಲ್ನಲ್ಲಿ ತಿಳಿದುಕೊಂಡಿದ್ದೀರಿ. ಇನ್ನು ಸ್ವಲ್ಪ ಸಮಯ ಮಾತ್ರ ಉಳಿದಿದೆ. ದಾರಿಯನ್ನು ನಾವು ನೋಡುತ್ತಿದ್ದೇವೆ. ಅರ್ಧಕಲ್ಪ ಯಾವ ಕೆಲಸವನ್ನು ಮಾಡಲು ಆಗಿಲ್ಲ ಅದನ್ನು ಈ ಜನ್ಮದಲ್ಲಿ ಮಾಡಬೇಕು. ಏಕೆಂದರೆ ನಮಗೆ ತಿಳಿಸಿಕೊಡುವಂತಹ ತಂದೆ ಸಿಕ್ಕಿದ್ದಾರೆ. ಆದರೂ ಸಹ ಮಾಯೆ ಪುರುಷಾರ್ಥದಲ್ಲಿ ವಿಘ್ನವನ್ನು ಹಾಕುತ್ತದೆ. ಮಕ್ಕಳಿಗೆ ಅವಶ್ಯವಾಗಿ ಖುಷಿ ಇರಬೇಕು. ನಾವು ತಂದೆಯ ಮಕ್ಕಳಾಗಿದ್ದೇವೆ. ತಂದೆಯಿಂದ ಹೊಸ ಜಗತ್ತಿನ ಆಸ್ತಿ ಸಿಗುತ್ತದೆ. ಯಾವಾಗ ಸತ್ಯಯುಗ ಇತ್ತು ಆಗ ಮುಕ್ತಿ, ಜೀವನ್ಮುಕ್ತಿ ಎರಡೂ ಇತ್ತು. ಹೊಸ ಜಗತ್ತಿನಲ್ಲಿ ಸುಖ, ಶಾಂತಿ ಎರಡೂ ಇತ್ತು. ಈ ರೀತಿ ವಿಚಾರ ಸಾಗರ ಮಂಥನ ಮಾಡುತ್ತಿರಬೇಕು. ನಾವು ಮಕ್ಕಳ ಉದ್ಯೋಗವೇ ಇದೇ ಆಗಿದೆ. ಇಲ್ಲಿ ಶರೀರ ನಿರ್ವಹಣೆಗೋಸ್ಕರ ಏನೂ ಮಾಡುವಂತಿಲ್ಲ. ಮಕ್ಕಳ ಸಂಖ್ಯೆ ವೃದ್ಧಿ ಆಗುತ್ತಾ ಹೋಗುತ್ತದೆ. ನಿಮ್ಮ ಬ್ರಾಹ್ಮಣರ ವೃಕ್ಷ ವೃದ್ಧಿಯಾಗುತ್ತಾ ಹೋಗುತ್ತದೆ. ನೀವು ಅನೇಕರ ಕಲ್ಯಾಣವನ್ನು ಮಾಡುತ್ತೀರಿ. ಆದ್ದರಿಂದ ಪದವಿಯನ್ನು ಪಡೆದುಕೊಳ್ಳುತ್ತೀರಿ. ನೀವು ಪೂಜೆನೂ ಸಹ ನಿಮ್ಮ ಪೂಜೆಯೂ ಆಗುತ್ತದೆ. ನೀವು ಅನೇಕರ ಕಲ್ಯಾಣ ಮಾಡುತ್ತೀರಿ. ಆದ್ದರಿಂದ ನೀವು ಪದವಿಯನ್ನು ಸಹ ಪಡೆದುಕೊಳ್ಳುತ್ತೀರಿ. ಹಾಗೆಯೇ ನಿಮ್ಮ ಪೂಜೆಯೂ ಆಗುತ್ತದೆ. ನಾವೇ ಪೂಜ್ಯ, ನಂತರ ನಾವೇ ಪೂಜಾರಿಗಳಾಗುತ್ತೇವೆ. ತಂದೆ ತಿಳಿಸುತ್ತಿದ್ದರೆ, ಗೀತೆಯನ್ನು ಓದುವುದರಿಂದ ನೀವು ನರನಿಂದ ನಾರಾಯಣ ಆಗುವುದಿಲ್ಲ. ಜ್ಞಾನದ 3ನೇ ನೇತ್ರ ಕೊಡಲು ಸಾಧ್ಯವಿಲ್ಲ. ಅಲ್ಲ, ಯಾರು ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ ಎನ್ನುವುದನ್ನು ನೀವು ಮಕ್ಕಳು ನೋಡುತ್ತಿದ್ದೀರಿ. ಅವರದೇ ಭೂತಗಳ ಪೂಜೆ ನಡೆಯುತ್ತಿದೆ. ಈ ರೀತಿ ಅದ್ಭುತ ಮಾತುಗಳು ಕಲ್ಪಕಲ್ಪಕ್ಕೂ ನಾವು ಕೇಳುತ್ತೇವೆ. ಯಾವುದು ಪಾತ್ರದಲ್ಲಿ ನಡೆಯುತ್ತದೆ ಅದೇ ಮತ್ತೆ ರಿಪೀಟ್ ಆಗುತ್ತದೆ. ನಾವು ಮಕ್ಕಳ ಚಕ್ರ ತಿರುಗುತ್ತಾನೇ ಇರುತ್ತದೆ. ಆದರೂ ಸಹ ತಂದೆ ಹೇಳುತ್ತಿದ್ದಾರೆ, ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಬೇಕು. ನೀವು ನೋಡುತ್ತಿದ್ದೀರಿ, ಯಾರು ಶ್ರೇಷ್ಠರಾಗುತ್ತಾರೆ ಅವರದೇ ಪೂಜೆಯನ್ನು ಮಾಡುತ್ತಾರೆ. ಇಂತಹ ಅದ್ಭುತ ಮಾತುಗಳನ್ನು ಕಲ್ಪಕಲ್ಪಕ್ಕೂ ನಾವು ಕೇಳುತ್ತೇವೆ. ಯಾರು ಏನೇ ಪಾತ್ರ ಮಾಡಿದರೂ ಅದು ಮತ್ತೆ ರಿಪೀಟ್ ಆಗುತ್ತದೆ. ನಾವು ಮಕ್ಕಳ ಚಕ್ರ ತಿರುಗುತ್ತಾನೆ ಇರುತ್ತದೆ. ಆದರೂ ಸಹ ತಂದೆ ಹೇಳುತ್ತಾರೆ, ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿರಿ. ಅಪಾರ ಖುಷಿಯಲ್ಲಿ ಇರಬೇಕು. ಮಾಯೆ ನಿಮ್ಮ ಖುಷಿಯನ್ನು ಕಟ್ ಮಾಡುತ್ತದೆ. ಮಾಯೆ ಖುಷಿಯ ರೆಕ್ಕೆಯನ್ನು ಕಟ್ ಮಾಡಲಿಲ್ಲ ಎಂದರೆ ನೀವು ಖುಷಿಯಲ್ಲಿ ಮೇಲೆ ಹಾರುತ್ತಾ ಇರುತ್ತೀರಿ. ಇದು ಸಹ ಅವಶ್ಯಕವಾಗಿ ಇದೆ. ತಂದೆಯನ್ನು ನೆನಪು ಮಾಡುವುದರಿಂದಲೇ, ಶಿಕ್ಷಣವನ್ನು ಓದುವುದರಿಂದ ಖುಷಿ ಇರುತ್ತದೆ. ತಂದೆಯೂ ನೋಡುತ್ತಾರೆ ಮಕ್ಕಳು ಹೇಗೆ ಓದುತ್ತಿದ್ದಾರೆ, ಮಕ್ಕಳ ನಡತೆ ಹೇಗಿದೆ ಎಂದು ತಂದೆ ನೋಡುತ್ತಾರೆ. ಹಾಗೂ ತಂದೆಯು ತಿಳಿಸುತ್ತಾ ಇರುತ್ತಾರೆ, ಇಂಥವರು ಹೇಗೆ ತೀಕ್ಷ್ಣವಾಗಿ ಮುಂದಿದ್ದಾರೆ ಹಾಗೂ ನೀವು ಪುರುಷಾರ್ಥದಲ್ಲಿ ಹೇಗೆ ತಣ್ಣಗಿದ್ದೀರಿ ಎನ್ನುವುದನ್ನು ತಂದೆ ತಿಳಿಸುತ್ತಾರೆ. ನೀವೂ ಸಹ ಸೇವೆ ಮಾಡಿರಿ. ಮಹಾರಥಿಗಳು, ಕುದುರೆ ಸವಾರರು, ಕಾಲಾಳುಗಳ ನಡತೆಯನ್ನು ನೋಡಿರಿ. ಶಾಲೆಯಲ್ಲಿ ಕೊನೆಯಲ್ಲಿ ಕುಳಿತುಕೊಳ್ಳುವಂತಹ ಮಕ್ಕಳಿಗೆ ನಾಚಿಕೆ ಆಗುತ್ತದೆ. ಅವರಿಗೆ ಗೊತ್ತಿರುತ್ತದೆ
ನಾವು ಕಡಿಮೆ ಮಾರ್ಕ್ಸ್ ತೆಗೆದುಕೊಂಡು ಪಾಸ್ ಆಗಿದ್ದೇವೆ, ಅದಕ್ಕೆ ನಾವು ಹಿಂದೆ ಕುಳಿತಿದ್ದೇವೆ ಎನ್ನುವುದು. ನೀವು ಮಕ್ಕಳು ಬಹಳ ಬಹಳ ಮಧುರರಾಗಬೇಕು. ತಂದೆ ಬಹಳ ಮಧುರ ಆಗಿದ್ದಾರೆ, ಪ್ರೀತಿಯ ಸಾಗರ ಆಗಿದ್ದಾರೆ. ತಂದೆಯನ್ನು ನೆನಪು ಮಾಡುವುದರಿಂದ ಬಹಳ ಖುಷಿಯಾಗುತ್ತದೆ. ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ಹಾಗೂ ಆಸ್ತಿಯನ್ನು ನೆನಪು ಮಾಡಬೇಕು. ಇದು ಎಷ್ಟು ಸಹಜವಾಗಿದೆ. ತಂದೆ ಜಾಸ್ತಿ ಬಟ್ಟಿಯಲ್ಲಿ ಕೂರುವುದಿಲ್ಲ, ಏಕೆಂದರೆ ತಂದೆ ಸ್ವತಃ ಹೇಳುತ್ತಾರೆ, ನಡೆಯುತ್ತಾ ತಿರುಗಾಡುತ್ತಾ ನಾವು ಬಹಳ ಖುಷಿಯಿಂದ ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು. ನೆನಪಿನಲ್ಲಿ ಎಷ್ಟು ಹೆಜ್ಜೆಯನ್ನು ಇಡುತ್ತೇವೆ ಅಷ್ಟು ಸುಸ್ತಾಗುವುದಿಲ್ಲ. ತೀರ್ಥಯಾತ್ರೆಗಳಿಗೆ ಕಾಲ್ನಡಿಗೆಯಲ್ಲಿಯೇ ಹೋಗುತ್ತಾರೆ. ಅವರಿಗೆ ಎಷ್ಟೊಂದು ಖುಷಿ ಇರುತ್ತದೆ. ಅದೆಲ್ಲವೂ ಭಕ್ತಿ ಮಾರ್ಗ ಆಗಿದೆ. ಭಕ್ತಿ ರಾತ್ರಿಯಾಗಿದೆ, ನಿಮ್ಮದು ಈಗ ಹಗಲಾಗಿದೆ. ಸದಾ ಅನ್ಯರ ಗುಣಗಳನ್ನೇ ಗ್ರಹಣ ಮಾಡಬೇಕು. ಇಂಥವರಿಗೆ ಹೇಳಲಾಗುತ್ತದೆ ಗುಣಗ್ರಾಹಕರು. ಇದರಲ್ಲಿ ಮುಖ್ಯವಾಗಿ ಗುಣವನ್ನು ಗ್ರಹಣ ಮಾಡಬೇಕು, ಧಾರಣೆ ಮಾಡಿಕೊಳ್ಳಬೇಕು. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ. ಆ ತಂದೆ ಮಧುರ ಪ್ರಿಯ ಆಗಿದ್ದಾರೆ. ಗಾಡ್ ಫಾದರ್ ಎಂದು ಹೇಳುವುದು ಸರಿಯಾಗಿದೆ. ಈಶ್ವರ, ಪ್ರಭು, ಭಗವಂತ ಎಂದು ಹೇಳುವುದಕ್ಕಿಂತಲೂ ತಂದೆ ಎಂದು ಹೇಳುವುದು ಸರಿಯಾಗಿದೆ. ತಂದೆ ಎಂದು ಹೇಳಿದಾಗ ಅವಶ್ಯವಾಗಿ ಆಸ್ತಿಯನ್ನು ಸಿದ್ಧ ಮಾಡಬಹುದು. ರಚಯಿತ ಹೊಸ ಜಗತ್ತನ್ನೇ ರಚನೆ ಮಾಡುತ್ತಾರೆ. ಹೊಸ ಜಗತ್ತು ಇಲ್ಲಿಯೇ ಇರುತ್ತದೆ. ಅವಶ್ಯವಾಗಿ ಪರಮಪಿತ ನಮ್ಮನ್ನು ದೇವಿ ದೇವತೆಗಳನ್ನಾಗಿ ಮಾಡುತ್ತಾರೆ. ಇದು ಪ್ರವೃತ್ತಿ ಮಾರ್ಗ ಆಗಿದೆಯಲ್ಲವೇ? ಭಗವಾನ್ ಭಗವತಿಗಳನ್ನು ಭಗವಂತ ಹೇಗೆ ರೆಡಿ ಮಾಡುತ್ತಾರೆ? ಆ ತಂದೆ ಸ್ವಯಂ ಇಲ್ಲಿಯೇ ಬಂದು ನಮ್ಮನ್ನು ರೆಡಿ ಮಾಡುತ್ತಾರೆ. ಆದ್ದರಿಂದ ಭಗವಾನ್ ಭಗವತಿಗಳಿಗೆ ದೇವಿ ದೇವತಾ ಎಂದು ಹೇಳಲಾಗುತ್ತದೆ. ಭಗವಂತನ ರಚನೆಯಾಗಿದ್ದಾರೆ. ಆದ್ದರಿಂದ ಅವರನ್ನು ಭಗವಾನ್ ಭಗವತಿ, ಗಾಡ್ ಗಾಡೆಸ್ ಎಂದು ಕರೆಯಲಾಗುತ್ತದೆ. ವಾಸ್ತವದಲ್ಲಿ ಅವರು ದೇವಿ ದೇವತೆಗಳಾಗಿದ್ದಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ತಂದೆ ಸ್ಥಾಪನೆ ಮಾಡುತ್ತಿದ್ದಾರೆ. ದೇವಿ ದೇವತಾ ಮನೆತನದವರು ಯಾರು ಶ್ರೇಷ್ಠರಿದ್ದಾರೆ ಅವರಿಗೆ ಮಹಾರಾಜ ಮಹಾರಾಣಿ ಎಂದು ಹೇಳಲಾಗುತ್ತದೆ. ತಂದೆ ಹೇಳುತ್ತಿದ್ದಾರೆ, ನಾನು ನಿಮ್ಮನ್ನು ರಾಜರುಗಳಿಗೂ ರಾಜರನ್ನಾಗಿ ಮಾಡುತ್ತಿದ್ದೇನೆ. ಯಾರಿಗೆ ಪವಿತ್ರತೆಯ ಕಿರೀಟ ಇಲ್ಲ ಅವರನ್ನು ಪತಿತರು ಎಂದು ಹೇಳಲಾಗುತ್ತದೆ. ಸೂರ್ಯವಂಶಿಗಳೇ ಡಬಲ್ ಕಿರೀಟಧಾರಿಗಳು ಪಾವನರಾಗುತ್ತಾರೆ. ತಂದೆ ಹೇಳುತ್ತಾರೆ, ಪತಿತ ಮಹಾರಾಜರುಗಳನ್ನು ಸಹ ನಾನು ಮಹಾರಾಜರನ್ನಾಗಿ ಮಾಡುತ್ತೇನೆ. ನನ್ನೊಬ್ಬನನ್ನೇ ನೆನಪು ಮಾಡುವುದರಿಂದ ನೀವು ಪಾವನರಾಗಿ ಯೋಗ್ಯರಾಗುತ್ತೀರಿ. ನಂತರ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪತಿತರಾಗುತ್ತೀರಿ. ಯಾರೇ ಬಂದು ಹೋಗುತ್ತಾರೆ, ಈ ನಾಟಕದಲ್ಲಿ ಸೇರಿಕೊಳ್ಳುತ್ತಾ ಹೋಗುತ್ತಾರೆ. ಈ ನಾಟಕ ಮ್ಯಾಕ್ಸಿಮಮ್ ಹಾಗೂ ಮಿನಿಮಮ್ ಇದೆ. ಆದರೆ 84 ಲಕ್ಷ ಜನ್ಮಗಳು ಇರಲು ಸಾಧ್ಯವಿಲ್ಲ. ಯಾರೆಲ್ಲ ಮುಖ್ಯ ಎಲ್ಲಕ್ಕಿಂತ ಫಸ್ಟ್ ಕ್ಲಾಸ್ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಅವರು ಬೇಹದ್ದಿನ ತಂದೆಯನ್ನು ನೆನಪು ಮಾಡಬೇಕು. ಅಂತಮತಿ ಸೋಗತಿಯಾಗುತ್ತದೆ. ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ತಂದೆಯ ಹತ್ತಿರ ಪರಮಧಾಮಕ್ಕೆ ಹೋಗಿ ತಲುಪುತ್ತೇವೆ. ಭಕ್ತಿ ಮಾಡುವುದೇ ಪರಮಧಾಮಕ್ಕೆ ಹೋಗುವುದಕ್ಕೋಸ್ಕರ, ಮುಕ್ತಿಯನ್ನು ಪಡೆಯುವುದಕ್ಕೋಸ್ಕರ. ಪರಮಧಾಮವನ್ನು ಮುಕ್ತಿ ಎಂದು ಕರೆಯುತ್ತಾರೆ. ದ್ವಾಪರ ಕಲಿಯುಗಕ್ಕೆ ಪರಮಧಾಮ ಎಂದು ಕರೆಯುವುದಿಲ್ಲ. ಅಲ್ಲಿ ರಾವಣನ ರಾಜ್ಯ ಇದೆಯಲ್ಲವೇ? ಸತ್ಯಯುಗ ಸ್ವರ್ಗ, ನಂತರ ತ್ರೇತಾಯುಗ ಬರುತ್ತದೆ. ಆ ನಂತರ ರಾವಣನ ರಾಜ್ಯ ಬರುತ್ತದೆ. ತಂದೆಯನ್ನು ಎಂದೂ ಮರೆಯಬಾರದು, ಏಕೆಂದರೆ ತಂದೆಯ ನೆನಪಿನಿಂದಲೇ ಪಾಪಗಳು ಭಸ್ಮವಾಗುತ್ತದೆ. ತಂದೆ ಬಂದಿರುವುದೇ ಶಾಂತಿಧಾಮ ಸುಖಧಾಮದ ಬೇಹದ್ದಿನ ಆಸ್ತಿಯನ್ನು ಕೊಡಲು.
ಸತ್ಯಯುಗ ಆದಿಯಿಂದ ತ್ರೇತಾಯುಗದ ಅಂತ್ಯದ ತನಕ ಈ ಆಸ್ತಿ ಇರುತ್ತದೆ. ನಂತರ ಲೌಕಿಕ ತಂದೆಯಿಂದ ಹದ್ದಿನ ಆಸ್ತಿ ಸಿಗುತ್ತದೆ, ಅಂದರೆ ಸೀಮಿತ ಲೌಕಿಕ ಆಸ್ತಿ ಸಿಗುತ್ತದೆ. ಸತ್ಯಯುಗದಲ್ಲಿ ಮೋಹಜೀತರಾಗಿರುತ್ತೇವೆ, ಇಲ್ಲಿ ಮೋಹದಲ್ಲಿ ಇದ್ದೇವೆ. ಈ ಸಣ್ಣ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಬೇಹದ್ದಿನ ಸುಖ ಶಾಂತಿ ಸಿಗುತ್ತದೆ. ಈಗ ಆ ಸುಖ ಶಾಂತಿ ಇಲ್ಲ, ಆದರೆ ಮತ್ತೆ ಆ ಸುಖ ಶಾಂತಿ ಸಿಗುತ್ತದೆ. ಸತ್ಯಯುಗ ಇತ್ತು, ಈಗ ಕಲಿಯುಗ ಇದೆ. ನಂತರ ಸತ್ಯಯುಗಕ್ಕೆ ಯೋಗ್ಯರಾಗುವುದಕ್ಕೋಸ್ಕರ ಇದು ಸಂಗಮ ಯುಗ ಆಗಿದೆ. ಈ 4 ಮಾತುಗಳನ್ನು, ಜ್ಞಾನದ ಮಾತುಗಳನ್ನು ನೀವು ಧಾರಣೆ ಮಾಡಿಕೊಂಡರೆ ನಿಮ್ಮ ದೋಣಿ ಪಾರಾಗುತ್ತದೆ. ಅಂಬಿಗ ತೋಟದ ಮಾಲೀಕ ಎಂದು ತಂದೆಗೆ ಹೇಳಲಾಗುತ್ತದೆ. ತಂದೆ ಹೂದೋಟವನ್ನು ರೆಡಿ ಮಾಡುತ್ತಿದ್ದಾರೆ. ನಂತರ ರಾವಣ ಮುಳ್ಳಿನ ಕಾಡನ್ನಾಗಿ ಮಾಡುತ್ತಾನೆ. ಕಾಮವಿಕಾರವನ್ನು ಗೆಲ್ಲುವುದರಿಂದ ನೀವು 21 ಜನ್ಮಗಳು ಜಗಜ್ಜೀತರಾಗುತ್ತೀರಿ. ಬೇಹದ್ದಿನ ತಂದೆಯ ಬಗ್ಗೆ ಬೇಹದ್ದಿನ ಪ್ರೀತಿ ಇರಬೇಕು. ಎಲ್ಲರಿಗೂ ತಂದೆ ಸುಖ ಕೊಡುತ್ತಾರೆ, ಸರ್ವರಿಗೂ ಸದ್ಗತಿಯನ್ನು ಕೊಡುತ್ತಾರೆ, ದುಃಖವನ್ನು ದೂರ ಮಾಡಿ ಸುಖವನ್ನು ಕೊಡುತ್ತಾರೆ. ಅಂದ ಮೇಲೆ ಇಂತಹ ತಂದೆಯನ್ನು ನೀವು ಯಾಕೆ ನೆನಪು ಮಾಡುತ್ತಿಲ್ಲ? ನೆನಪು ಸಹಜವಾಗಿದೆ, ಸಹಜ ನೆನಪು ಸಹಜ ಜ್ಞಾನ ಆಗಿದೆ. ಆದರೂ ಸಹ ನೀವು ಮಕ್ಕಳು ಯಾಕೆ ತಂದೆಯನ್ನು ಮರೆಯುತ್ತೀರಿ? ಆಗಿ ಹೋದಂತಹ ಮಾತುಗಳ ಬಗ್ಗೆ ನೋಡಬೇಡಿರಿ. ಜಗತ್ತಿನ ಮಾತುಗಳ ಕಡೆಗೆ ನೋಡಬಾರದು. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಮುಗಿಯುತ್ತಾ ಬಂದಿದೆಯಲ್ಲವೇ? ಈಗ ಜಗತ್ತಿಗೋಸ್ಕರ ಇನ್ನೂ ಕಲಿಯುಗ ಮುಗಿದಿಲ್ಲ. ಆದರೆ ನಿಮಗೆ ಗೊತ್ತಿದೆ ಏನೆಲ್ಲ ಕಳೆದು ಹೋಗಿದೆ ಅನ್ನುವುದನ್ನು ನೀವು ತಿಳಿಸುತ್ತಿದ್ದೀರಿ. ಸುಖವೂ ಮುಗಿದಿದೆ, ಹಾಗೆ ದುಃಖವೂ ಸಹ ಮುಗಿಯುತ್ತಿದೆ. ಈಗ ಮತ್ತೆ ಸುಖಧಾಮಕ್ಕೆ ಹೋಗಬೇಕಾಗಿದೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ ಅಂದ ಮೇಲೆ ತಂದೆಯಿಂದ ಆಸ್ತಿ ಸಿಗುತ್ತದೆ, ಬಾಕಿ ರಚನೆಯಿಂದ ಆಸ್ತಿ ಸಿಗುವುದಿಲ್ಲ. ಹದ್ದಿನ ರಚನೆಯಿಂದ ಹದ್ದಿನ ಆಸ್ತಿ ಸಿಗುತ್ತದೆ. ತಂದೆಯೇ ಬಂದು ಮಾಯ ರಾವಣನ ಗುಲಾಮಗಿರಿಯಿಂದ ನಮ್ಮನ್ನು ಬಿಡಿಸುತ್ತಿದ್ದಾರೆ. ಈ ಸಮಯದಲ್ಲಿ ಎಲ್ಲರೂ ರಾವಣನ ಗುಲಾಮರಾಗಿದ್ದಾರೆ. ತಂದೆ ಹೇಳುತ್ತಿದ್ದಾರೆ, ನಾನು ನಿಮ್ಮನ್ನು ಎಷ್ಟೊಂದು ನಿರ್ವಿಕಾರಿಗಳನ್ನಾಗಿ, ವಿಶ್ವದ ಮಾಲೀಕರನ್ನಾಗಿ ಮಾಡಿದ್ದೆ. ನೀವು ಆ ಆಸ್ತಿಯನ್ನೆಲ್ಲ ಎಲ್ಲಿ ಕಳೆದುಕೊಂಡಿದ್ದೀರಿ? ಕೆಳಗೆ ಇಳಿಯುತ್ತಾ ಇಳಿಯುತ್ತಾ ಎಷ್ಟೊಂದು ವಿಕಾರಿಗಳಾಗಿದ್ದೀರಿ. 100% ನಿರ್ವಿಕಾರಿಗಳಾಗಿದ್ದಂಥವರು 100% ವಿಕಾರಿಗಳಾಗಿದ್ದೀರಿ, ಬಿಕಾರಿಗಳಾಗಿದ್ದೀರಿ. ಈಗ ತಂದೆ ಬಂದು ಮತ್ತೆ ನಮ್ಮನ್ನು ನಿರ್ವಿಕಾರಿಗಳನ್ನಾಗಿ ಮಾಡುತ್ತಿದ್ದಾರೆ. ತಂದೆಯೇ ಸಂಗಮ ಯುಗದಲ್ಲಿ ಬಂದು ದೇವತಾ ಮನೆತನವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಎಲ್ಲರ ಸದ್ಗತಿಯನ್ನು ಕೊಡುತ್ತಿದ್ದಾರೆ. ಅನ್ಯ ಧರ್ಮ ಸ್ಥಾಪಕರುಗಳು ಏನನ್ನು ತಿಳಿದುಕೊಳ್ಳುವುದಿಲ್ಲ. ಇನ್ನು ಬೇರೆ ಯಾರೂ ಸಹ ತಿಳಿದುಕೊಳ್ಳುವುದಿಲ್ಲ. ವ್ಯರ್ಥವಾಗಿ ಅಹಂಕಾರ ಪಡುತ್ತಿರುತ್ತಾರೆ. ಆದರೆ ತಂದೆ ಜ್ಞಾನ ಸಾಗರ ಆಗಿದ್ದಾರೆ. ಕೃಷ್ಣ ಜ್ಞಾನ ಸಾಗರ ಆಗಲು ಸಾಧ್ಯವಿಲ್ಲ. ಕೃಷ್ಣನ ಭಕ್ತರು ಹೇಳುತ್ತಾರೆ, ಎಲ್ಲಿ ನೋಡಿದರಲ್ಲಿ ಕೃಷ್ಣನೇ ಕೃಷ್ಣ ಕಾಣಿಸುತ್ತಾನೆ ಎಂದು. ಹಾಗೆ ರಾಮನ ಭಕ್ತರು ಹೇಳುತ್ತಾರೆ, ನಾವು ಎಲ್ಲಿ ನೋಡಿದರಲ್ಲಿ ರಾಮನೇ ರಾಮ ಕಾಣುತ್ತಾನೆ ಎಂದು. ಕುರುಡನ ನಗರಿಯಾಗಿದೆಯಲ್ಲವೇ? ಎಲ್ಲರೊಳಗೂ ಈಶ್ವರನೇ ಈಶ್ವರ ಇದ್ದಾನೆ ಎಂದು ಹೇಳುತ್ತಾರೆ. ತಂದೆ ಹೇಳುತ್ತಿದ್ದಾರೆ, ನಾನು ನಿಮ್ಮನ್ನು ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದೇನೆ. ಮಾಯೆ ನಿಮ್ಮನ್ನು ಸಂಪೂರ್ಣ ಯಾವ ಸ್ಥಿತಿಗೆ ತಂದು ಇಟ್ಟಿದೆ? ಅಸುರಿ ಸಂಪ್ರದಾಯದಿಂದ
ನಾವು ದೈವಿ ಸಂಪ್ರದಾಯದವರನ್ನಾಗಿ ತಂದೆ ಮಾಡುತ್ತಿದ್ದಾರೆ. ಈಗ ಆತ್ಮಾಭಿಮಾನಿಗಳಾಗಿರಿ. ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನೀವು ಪಾವನರಾಗುತ್ತೀರಿ. ನನ್ನ ಮತದಂತೆ ನಡೆಯಬೇಕು. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ರಾತ್ರಿಯ ತರಗತಿ 28/3/1968. ಈಗ ನಾವು ಮಕ್ಕಳಿಗೆ ಬೇಹದ್ದಿನ ದೊಡ್ಡ ತಂದೆಯಿಂದ ಬೇಹದ್ದಿನ ಶ್ರೇಷ್ಠ ಪದವಿ ಸಿಗುತ್ತಿದೆ. ಅದು ಸ್ವರ್ಗದಲ್ಲಿ ಸಿಗುತ್ತದೆ. ಸ್ವರ್ಗದಲ್ಲಿಯೂ ಸಹ ಪದವಿಗಳು ಇರುತ್ತವೆ. ಆದರೂ ಸಹ ಎಲ್ಲರನ್ನು ಸ್ವರ್ಗದ ಮಾಲೀಕರು ಎಂದು ಹೇಳಲಾಗುತ್ತದೆ. ಇಷ್ಟು ದೊಡ್ಡ ಆಸ್ತಿ ಯಾರಿಗೂ ಸಹ ಸಿಗುವುದಿಲ್ಲ. ನಾವು ಮಕ್ಕಳು ಹೊಸ ಜಗತ್ತಿನ ಮಾಲೀಕರಾಗಿರುತ್ತೇವೆ. ಅಲ್ಲಿ ಯಾವುದೇ ನಕ್ಷೆ ಇತ್ಯಾದಿಗಳು ಇರುವುದಿಲ್ಲ. ಅಲ್ಲಿ ಒಂದೇ ಧರ್ಮ ಇರುತ್ತದೆ. ಅನ್ಯ ಧರ್ಮದ ಬಗ್ಗೆ ಗೊತ್ತಿರುವುದಿಲ್ಲ. ಆದಿ, ಮಧ್ಯ, ಅಂತ್ಯ, ಭೂತ, ಭವಿಷ್ಯ, ವರ್ತಮಾನದ ಬಗ್ಗೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಈ ಸಮಯದಲ್ಲಿ ನೀವು ಎಲ್ಲ ಮಾತುಗಳನ್ನು ತಿಳಿದುಕೊಂಡಿದ್ದೀರಿ. ಆದರೂ ಸಹ ಮಕ್ಕಳಿಗೆ ಸದಾ ಖುಷಿ ಇರುವುದಿಲ್ಲ. ಏಕೆಂದರೆ ಮಾಯೆ ಎಲ್ಲವನ್ನು ಮರೆಸುತ್ತದೆ. ತಂದೆ ತಿಳಿಸುತ್ತಿದ್ದಾರೆ, ಪತ್ರಿಕೆಗಳಲ್ಲೂ ಸಹ ಸಮಾಚಾರವನ್ನು ಹಾಕಿರಿ. ಮ್ಯಾಗಝಿನ್ಗಳನ್ನು, ಪತ್ರಿಕೆಗಳನ್ನು ಓದುವಂಥವರು ಇರುತ್ತಾರೆ. ಅವರು ಓದಿ ರೆಸ್ಪಾನ್ಸ್ ಮಾಡುತ್ತಾರೆ, ಇದು ಬಹಳ ಚೆನ್ನಾಗಿದೆ ಎಂದು. ಯಾರು ತಮ್ಮದೇ ಯೋಗವನ್ನು ಬಹಳ ಶ್ರೇಷ್ಠ ಎಂದು ತಿಳಿದುಕೊಂಡಿದ್ದಾರೆ ಅವರ ಹತ್ತಿರವೂ ಸಹ ಮ್ಯಾಗಝಿನ್ ಹೋಗುತ್ತದೆ. ವಾರದಲ್ಲಿ 1-2 ಮ್ಯಾಗಝಿನ್ಗಳು ಸಾವಿರಾರು ಜನರ ತನಕ ಹೋಗುತ್ತದೆ. ಭಲೆ ಫ್ರೀಯಾಗಿದ್ದಾಗ ಓದುತ್ತಾರೆ. ನೀವು ಸಹ ಫ್ರೀಯಾಗಿದ್ದಾಗ, ಸಮಯ ಸಿಕ್ಕಾಗ ಅನೇಕರಿಗೆ ಸಂದೇಶವನ್ನು ಕೊಡುತ್ತೀರಿ. ಜ್ಞಾನ ಎಲ್ಲರಿಗೂ ಕೊಡುತ್ತೀರಿ ಅಲ್ಲವೇ? ಕೆಲವರು ತಿಳಿದುಕೊಳ್ಳುತ್ತಾರೆ, ಕೆಲವರು ತಿಳಿದುಕೊಳ್ಳುವುದಿಲ್ಲ. ಮ್ಯಾಗಝಿನ್ಗಳಲ್ಲಿ ಒಳ್ಳೊಳ್ಳೆ ಸಮಾಚಾರಗಳನ್ನು ನೀವು ಹಾಕಬಹುದು. ಆ ಸಮಾಚಾರವನ್ನು ಕೆಲವರು ಮ್ಯಾಗಝಿನ್ಗಳಲ್ಲಿ ಫ್ರೀಯಾಗಿಯೂ ಹಾಕುತ್ತಾರೆ. ಚೆನ್ನಾಗಿ ತಿಳಿದುಕೊಂಡು ಕೆಲವರು ಸಮಯ ಸಿಕ್ಕಾಗ ಬಂದು ಕೇಳುತ್ತಾರೆ, ಇದರ ರೇಟ್ ಎಷ್ಟು ಎಂದು. ಅವರಿಗೆ ಹೇಳಿರಿ, ಇದಕ್ಕೆ ನಾವು ಯಾವ ಹಣವನ್ನು ತೆಗೆದುಕೊಳ್ಳುವುದಿಲ್ಲ. ಈ ಶಿಕ್ಷಣವನ್ನು ಸ್ವಯಂ ಪರಮಾತ್ಮ ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ ಎಂದು ಹೇಳಿರಿ. ಮಕ್ಕಳಿಂದ ಫೀಸನ್ನು ತೆಗೆದುಕೊಳ್ಳುತ್ತಾರೆ ಏನು? ಬಹಳ ಮಹಾರಥಿಗಳು ಮ್ಯಾಗಝಿನ್ಗಳನ್ನು ಓದುವುದಿಲ್ಲ. ತಂದೆಯ ಆಸೆಯಾಗಿದೆ, ವಿಶೇಷವಾಗಿ ಮ್ಯಾಗಝಿನ್ಗಳನ್ನು ವಿಶೇಷ ಜನರ ಹತ್ತಿರ ತಲುಪಿಸಬೇಕು. ಒಳ್ಳೆಯದು. ಮಕ್ಕಳಿಗೆ ಆತ್ಮಿಕ ಬಾಪ್ದಾದಾರವರ ನೆನಪು, ಪ್ರೀತಿ, ಗುಡ್ ನೈಟ್. ವರದಾನ: ಸರ್ವಗುಣ ಸಂಪನ್ನರಾಗಿರಿ. ಆತ್ಮನ ಶ್ರೇಷ್ಠ ಸ್ಥಿತಿ ಅಥವಾ ಮಹಾನ್ ಸ್ಥಿತಿಯ ಗಾಯನ ಇದೆ. ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ ಎಂದು. ಈ ಮಹಾನತೆಯನ್ನು ಎಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೀರಿ? ಸರ್ವಗುಣಗಳಲ್ಲಿ ಒಂದು ವೇಳೆ ಒಂದು ಗುಣದ ಕೊರತೆಯಾದರೂ ಆಗ ಅವರನ್ನು ಸಂಪೂರ್ಣ ಮಹಿಮೆಗೆ ಯೋಗ್ಯರು ಎಂದು ಹೇಳುವುದಿಲ್ಲ. ಆದ್ದರಿಂದ ಚೆಕ್ ಮಾಡಿಕೊಳ್ಳಿರಿ, ಸರ್ವಗುಣಗಳಲ್ಲಿ ಎಷ್ಟು ಗುಣಗಳನ್ನು ಹಾಗೂ ಎಷ್ಟು ಪರ್ಸೆಂಟೇಜ್ನಲ್ಲಿ ಧಾರಣೆ ಮಾಡಿಕೊಂಡಿದ್ದೇವೆ, ಯಾವ ಯಾವ ಗುಣಗಳು ಕೊರತೆ ಇದ್ದಾವೆ. ವಿಶ್ವ ಪರಿವರ್ತನೆಗಿಂತ ಮೊದಲು ಸ್ವಪರಿವರ್ತನೆಯ ವೇಗವನ್ನು ತೀವ್ರ ಮಾಡಿಕೊಂಡಾಗ ಸಂಪೂರ್ಣ ಆಸ್ತಿಗೆ ಅಧಿಕಾರಿಗಳಾಗಲು ಸಾಧ್ಯ. ಒಳ್ಳೆಯದು. ಓಂ ನಮಃ ಶಿವಾಯ.